ಕುಟುಂಬದ ಸದಸ್ಯರೇ ಇರಲಿ ಅಥವಾ ನಮ್ಮ ಆತ್ಮೀಯರೇ ಬರಲಿ, ಕಾನೂನು ರೀತಿಯಲ್ಲಿ ಎಲ್ಲಾ ದಾಖಲೆಗಳು ಪರಿಪೂರ್ಣ ಇದ್ದರೆ ಮಾತ್ರ ಅಂತವರ ಕೆಲಸವನ್ನು ಮಾಡಬೇಕು. ಅದನ್ನು ಹೊರತುಪಡಿಸಿ ಅಪೂರ್ಣ ದಾಖಲೆಗಳು ಬರುವ ಕಡತಗಳಿಗೆ ಯಾವುದೇ ರೀತಿಯಲ್ಲಿ ಅನುಮೋದನೆ ನೀಡಬೇಡಿ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಸೂಚನೆ ನೀಡಿದ್ದಾರೆ. ಬುಧವಾರ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಅಧ್ಯಕ್ಷತೆ ಭಾಷಣದಲ್ಲಿ ಅವರು ಮಾತನಾಡಿದರು. ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆಯಲ್ಲಿ ಅಧಿಕಾರಿಗಳು ಸೌಜನ್ಯದಿಂದ ವರ್ತಿಸಿ ಕಾನೂನು ರೀತಿಯಲ್ಲಿ ಅವರುಗಳ ಕೆಲಸವನ್ನು ಮಾಡಿ ಹಾಗೂ ಕುಶಾಲನಗರದ ಪುರಸಭೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಬಹಳಷ್ಟು ಬಡಾವಣೆಗಳು ನಿರ್ಮಿಸಿದ್ದು ಮಾಲೀಕರಿಂದ ನಿವೇಶನಗಳನ್ನು ಖರೀದಿಸಿರುವ ಅನೇಕ ಖರೀದಿದಾರರು ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯಗಳು ದೊರೆಯದೆ ಸಂಕಟವನ್ನು ಅನುಭವಿಸುತ್ತಿದ್ದಾರೆ. ಆದುದರಿಂದ ಇಂತಹ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕುವ ಕೆಲಸ ಮಾಡಬೇಕೆಂದು ತಿಳಿಸಿದರು. ಕೆಲಸನ ನೀವು 4 ಜನ ಒಗ್ಗಟ್ಟಾಗಿ ಸೇರ್ಕೊಂಡು ಒಂದು ಟೀಮ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀವು ಹೇಳ್ದಂಗೆ ನೀವು ಅವರು ದಾರಿ ತಪ್ಪಿಸ್ಬೇಡ್ದು ಮೇಡಮ್, ನೀವು ದಾರಿ ತಪ್ಪಿಸಕ್ಕೆ ಅವಕಾಶ ಮಾಡ್ಕೊಡ್ವಿ. ಯಾಕಂತಂದ್ರೆ ಇದು ಹಲವಾರು ವರ್ಷದಲ್ಲಿ ಒಂದೊಂದು ಸ್ವಲ್ಪ ನೆಗೆಟಿವ್ ಪಬ್ಲಿಸಿಟಿ ಬಂದಿದೆ. ನಿನ್ನೆ ಮೊನ್ನೆ ಪರಿಸ್ಥಿತಿ ಎಲ್ಲ ನನಗೆ ನಾವು ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ನಾವು ಅಧಿಕಾರ ಸಿಕ್ಕಾಗ ಹೌದು ಕೆಲವು ಟೈಮಲ್ಲಿ ನಾವು ದುರಂಕಾರದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಬೇಸರ ಆಗಂತ ಕೆಲಸ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನನಗೆ ಗೊತ್ತಿರಂಗೆ ಈ 4 ಜನ ನಾನು 2021ನೇ ಇಸ್ವಿಯಿಂದ ಕೆಲವು ಜನ ಮುಂಚೆಯಿಂದ ಪರಿಚಯ, ಮಾತ್ರ ಕೆಲವು ಜನ 21ನೇ ಇಸ್ವಿಯಿಂದ ನಾನು ಪರಿಚಯ ಇರೋದ್ರಿಂದ ಇವ್ರು 4 ಜನನು ಕತ್ ಬಗ್ಸ್ ಕೆಲಸ ಮಾಡೋರಂತೆ ನನ್ಗೆ ಗೊತ್ತಿರಂಗೆ. ಯಾರು ದುರಂಕಾರದಲ್ಲಿ ಬಾರೋ ಹೋಗುವಂತ ಆ ಮಟ್ಟಿಗೆ ಇಲಿಗಂಟ ನಾನು ನೋಡಿಲ್ಲ. ಇನ್ನು ಮುಂದೆ ನನಗೆ ಗೊತ್ತಿರೋಂಗೆ ಇವ್ರು ಯಾವ ಕಾರಣಕ್ಕೂ ಆ ದುರಂಕಾರದಲ್ಲಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಂತ ನನಗೆ ಅಭಿಪ್ರಾಯ ಇದೆ. ನನಗೆ ಅವ್ರ ಮೇಲೆ ವಿಶ್ವಾಸನೂ ಇದೆ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೂ ಅಷ್ಟೇ ಸಾಥ್ ಕೊಡ್ಬೇಕು ಅಂತ ನಿಮ್ ಜವಾಬ್ದಾರಿ ಇದೆ ಮೇಡಮ್. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಕೆಲವು ಲಾಸ್ಟ್ ವೀಕ್ ಅಲ್ಲಿ ಮಾಧ್ಯಮ ಮುಖಾಂತರ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕುಟ್ಟಂಡ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ 25 ವರ್ಷಗಳಿಂದ ದುಡಿಯುತ್ತಿದ್ದು ಪಕ್ಷವು ನನಗೆ ಅನೇಕ ಹುದ್ದೆಗಳನ್ನು ನೀಡಿದೆ. ಅದರಲ್ಲಿ ನಗರಾಧ್ಯಕ್ಷ ಸ್ಥಾನ ಮತ್ತು 2 ಬಾರಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಸೇವೆ ಮಾಡಿದ್ದು ಈ ಬಾರಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಅವಕಾಶವನ್ನು ಕೊಟ್ಟಿದೆ ಎಂದು ತಿಳಿಸಿದರು. ನಮ್ಮ ಪಕ್ಷಕ್ಕೆ ಸೇರಿದಾಗ ನಮ್ಮ BJ ಅರುಣ್ ಕುಮಾರ್ ಅವರು, ನಮ್ಮ BJ ಮಂಜುನಾಥ್ ಸಹೋದರರವರು, ಅವರು ನನ್ನ ಕರ್ಕೊಂಡು ಬಂದು ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ. ಇಲ್ಲಿ ಕುಶಾಲನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ. ಆಗಲೇ ನಾನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಅದು ಮಾಡದಿರ್ಬೇಕಾದ್ರೆ ತುಂಬ ವಿರೋಧ ಇತ್ತು ನನಗೆ. ನಮ್ಮ ಈಗ ಯಾರು ತುಂಬ ಸ್ನೇಹಿತರಿದ್ದಾರೆ ಅವರೆಲ್ಲ ನನಗೆ ವಿರೋಧ ಮಾಡಿದ್ರು. ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಪಕ್ಷವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಕುಶಾಲನಗರ ಅಭಿವೃದ್ಧಿಗೆ ಶ್ರಮಿಸುತ್ತಾ ಪಕ್ಷ. ನಂತರ ಕುಶಾಲನಗರದ ತಾಲೂಕು ಅಧ್ಯಕ್ಷ VP ಶಶಿಧರ್ ಮಾತನಾಡಿದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಕಚೇರಿಯಲ್ಲಿ ಅರ್ಚಕರು ಪೂಜೆಯನ್ನು ಮಾಡಿದರು. ನಂತರ ಶುಭಗಳಿಗೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪ್ರಮೋದ್ ಮುತ್ತಪ್ಪ ಹಾಗೂ ಇತರ ಸದಸ್ಯರು ಖಾತೆ ಪುಸ್ತಕಕ್ಕೆ ಸಹಿ ಹಾಕುವ ಮೂಲಕ ಅಧಿಕಾರವನ್ನು ಸ್ವೀಕರಿಸಿದರು. ಸಾರ್ವಜನಿಕರು ಹಾಗೂ ಕುಟುಂಬದ ಸದಸ್ಯರುಗಳು ಕಚೇರಿಗೆ ಆಗಮಿಸಿ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಹೂಗುಚ್ಛ ನೀಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕೂಡಾ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆ ನಗರ ಉನ್ನತವಾಗಿ ಬೆಳೆಯಲಿಕ್ಕಿರುವಂತಹ ಅವಕಾಶಗಳಿದೆ. ಇದೆಲ್ಲವೂ ಕೂಡ ಅಡಿಪಾಯ ಹಾಕಿದಂತ ನಮ್ಮಲ್ಲಿ ಶೈಕ್ಷಣಿಕ ಅನೇಕ ನಮ್ಮ ಸಂಸ್ಥೆಗಳನ್ನ ನೋಡಬಹುದು. ಇಂಜಿನಿಯರಿಂಗ್ ಕಾಲೇಜ್ ಹಿಡಿದು DN ಹಿಡಿದು ನಮ್ಮಲ್ಲಿ 8 ಪ್ರಥಮ ದರ್ಜೆ ಕಾಲೇಜ್ ಇದೆ. 12-13 PU ಕಾಲೇಜುಗಳಿದೆ. ಎಷ್ಟು ಹಾಸ್ಟೆಲ್, ಅದು ಪೂರಕವಾದ ಹಾಸ್ಟೆಲ್ಗಳ ಸೌಲಭ್ಯ ಇದೆ. ಹಾಗಾಗಿ ಇದೊಂದು ಅನೇಕ ಚಟುವಟಿಕೆಗಳನ್ನ ಅನೇಕ ಉಪನ್ಯಾಸಕ ವೃಂದದವರನ್ನ, ಅನೇಕ ಬುದ್ಧಿವಂತರನ್ನ ಬೌದ್ಧಿಕವಾಗಿ ಈ ನಗರವನ್ನ ತನ್ಮೂಲಕ ಶ್ರೀಮಂತಗೊಳಿಸುವಂತ ನಗರ ಇದೆ. ಅನೇಕ ಚಟುವಟಿಕೆಗಳು ಬೇರೆ ಬೇರೆ ಸಂಘಟನೆಗಳಿಂದ ನಿರಂತರವಾಗಿ ಆಗ್ತಾ ಇದೆ. ಒಂದು ವೈವಿಧ್ಯವಾದ ನಗರ ನಮ್ಮ ಕುಶಾಲನಗರ. ಈ ನಗರಕ್ಕೆ ಕಾಯಕಲ್ಪ ಕೊಡಬೇಕು, ಈ ನಗರವನ್ನ ಒಂದು ತಾಲೂಕು ಕೇಂದ್ರ ಮಾಡಬೇಕು, ಈ ನಗರಕ್ಕೆ ಎಲ್ಲವೂ ಬೇಕು ಅಂತ ಹೇಳುವ ಮಂದಿ ನಾವು ಅಷ್ಟು ಮಂದಿ ಇದ್ದೇವೆ. ನಮಗೆ ಹೊಟ್ಟೆ ಹಸಿವೆ, ಹೊಟ್ಟೆ ಬಾಕತ, ಎಲ್ಲವೂ ನಮಗೆ ಬೇಕು, ಕುಶಾಲನಗರಕ್ಕೆ ಬೇಕು. ಮಂತರ್ಗೌಡರನ್ನು ಕೂಡ ನಾವು ಹಾಗೆ ಕೇಳ್ತೇವೆ, ಸರ್ ಕುಶಾಲನಗರಕ್ಕೆ ಎಲ್ಲವೂ ಬೇಕು ಅಂತೀವಿ. ಸೊ ಅವರು ಪೂರಕವಾಗಿ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ